ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಎಲ್ಲರೂ ಆರಾಮದಿರೇನ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಸೊ ಬರ್ರಿ ಫ್ರೆಂಡ್ಸ, ಆಲ್ರೆಡಿ ಟೈಮ್ ಇವಾಗ 3:30 ಆಗಕ್ಕೆ ಬಂದೈತಿ. ಈಗ ಬ್ಲಾಗನ್ನು ಶುರು ಮಾಡಕತ್ತೀನಿ. ಸೊ ಬರ್ರಿ ಈ ವಿಡಿಯೋ ಹೆಂಗೆ ಬರ್ತದೆ ಅಂತೇಳಿ ನೋಡೋಣ. ಒಗ್ಯಾಣನೂ ಕೂಡ ಒಗೆದು ಹಾಕಿ ನೋಡ್ರಿ. ಇಲ್ಲೇ ಇದ್ದ ಜಾಗಿನಾಗ ಲಗುಟನೆ ಒಗೆದು ಹಾಕಿದ್ದೀನಿ ರೀ ಫ್ರೆಂಡ್ಸ. ಸ್ವಲ್ಪ ಗಾಡಿಗೆ ಹಾರ್ಕೊಂತವ ಮಾಡ್ಬಂಡು ಆಗೈತೆ ನೋಡ್ರಿ ವಾತಾವರಣ. ಬಟ್ ಅಲ್ಲಿ ಅಪಾರ್ಟ್ಮೆಂಟ್ ಮ್ಯಾಗ ಅದು ಬೆಳ್ಳಿ ಎಷ್ಟು ಚಂದ ಹಬ್ಬೈತೆ ನೋಡ್ರಿ ಫ್ರೆಂಡ್ಸ್. ಫುಲ್ ಲಾಸ್ಟ್ವರೆಗೂ ಹಬ್ಬಿ ಮತ್ತು ಅದು ಟಿ ವಿ ವೈರ್ ಕಲೆಕ್ಷನ್ ಇರುತ್ತೆ ನೋಡ್ರಿ, ಕೇಬಲ್ ಕಲೆಕ್ಷನ. ಅದ್ರ ಮ್ಯಾಗೂ ಕೂಡ ಮತ್ತು ಒಂದು 2-3 ಮಳೆ ಮ್ಯಾಗ ಬಂದೈತೆ ನೋಡ್ರಿ ಫ್ರೆಂಡ್ಸ್, ಇಲ್ಲಿಂದ ಅಲ್ಲಿಗೆ ನೋಡ್ರಿ. ಬಟ್ ಅದು ಯಾವುದೈತೋ ನನಗಂತ್ರ ಗೊತ್ತಿಲ್ಲ. ಮತ್ತು ಮಸ್ತ್ ಕಾಣಿಸಕತ್ತೈತಿ ಗ್ರೀನರಿ. ಬೆಳಗ್ಗೆ ಎದ್ದು ಗ್ಯಾಲ್ರಿ ಓಪನ್ ಮಾಡಿದ ತಕ್ಷಣ ಮಸ್ತ್ ಕಾಣಿಸ್ತದ. ಇಲ್ಲಿ ಎದುರುಗಡೆನೂ ಕೂಡ ಅಷ್ಟೇ ರೀ. ಇಲ್ಲೂ ನೋಡ್ರಿ ಚೆನ್ನಾಗೈತಿ. ಸೊ ಇಲ್ಲಂತರೂ ಜಾಸ್ತಿನೇ ನಾಯಿಗಳು ಅದಾವೆ ನೋಡ್ರಿ ಫ್ರೆಂಡ್ಸ. ನಾವು ಈಗ 2.5-3 ವರ್ಷ ಯಾಕಂತಲ್ರಿ ಇಲ್ಲೆಲ್ಲ ಕೆಲಸ ನಡೆದು ಮತ್ತು ಹಂಗಾಗಿ ಇಲ್ಲೆಲ್ಲ ಕುಲ್ಲ ಆಗಿಬಿಟ್ಟಿತ್ತು. ಸೊ ಅದು ರೂಢ ಬಿದ್ದುಬಿಟ್ಟೈತ್ರಿ ನಾಯಿಗಳಿಗೆ. ಸೊ ಇವಾಗೆಲ್ಲ ನಾವು ಇರಕ್ಕೆ ಬಂದೇವು ಅಂತಂದ್ರೆ ಪಾಪ ಅವಕ್ಕೆ ಇದು ಆಗಿಬಿಟ್ಟೈತ್ರಿ ಸದ್ಯಕ್ಕೆ. ಏನಂತೀರಿ, ಬಿರಿ ಆಗಿಬಿಟ್ಟೈತಿ. ಸಿಕ್ಕಾಪಟ್ಟೆ ಅದಾವೆ ರೀ ಫ್ರೆಂಡ್ಸ್ ನಾಯಿಗಳು ಇಲ್ಲಿ ಅಂದ್ರೂ. ನಾ ಈ ಕಡೆಗೆಲ್ಲ ಇನ್ನೂ ಕೆಲಸ ಮಾಡೋದದ ರೀ, ಇಲ್ಲೆಲ್ಲ ಇನ್ನೂ ಮಾಡಿಲ್ಲ. ಸೊ ಇದೆಲ್ಲ ಸ್ವಲ್ಪ ನೀಟ್ ಆಯ್ತಂದ್ರೆ ಸ್ವಚ್ಛ ಅಂತ ಅನ್ನಿಸ್ತದೆ ರೀ ಫ್ರೆಂಡ್ಸ. ಇದಂತೂ ಮುನ್ಸಿಪಾಲ್ಟಿ ಜಾಗ ರೀ. ಮೊದಲಾಗಿಂತನೂ ನಮ್ಗೆ ಇದು ಜಾಗ ಮತ್ತು ಈ ಮನೆ ಎದ್ರಿಂದ ಮನೆ ನೋಡಿದ್ರೆ ಅಷ್ಟೇ ನಮ್ಮದು ಹಳೆ ಮನೆ ಅನ್ನಿಸ್ತದೆ ರೀ. ಬಟ್ ಉಳಿದೆಲ್ಲ ಚೇಂಜ್ ಆಗಿಬಿಟ್ಟೈತಿ ಫುಲ್ಲ. ಲೈಫ್ನಲ್ಲಿ ಚೇಂಜಸ್ ಬೇಕು ನೋಡಿರಿ, ಬದಲಾವಣೆ ಇರಲೇಬೇಕಾ. ಇನ್ನೊಂದು ಏನಪ್ಪ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ ಕಮೆಂಟ್ ಮಾಡಿರಿ. ಇವಾಗ ನೋಡಿರಿ ಫ್ರೆಂಡ್ಸ, ಅನ್ನ ಮತ್ತು ಕಡ್ಲಿಬೇಳೆ ನೆನೆ ಇಟ್ಟಿದ್ದು ರೀ, ವಡೆ ಮಾಡಿ ಉದಿದ್ವು. ಸೊ ಒಂದು 4 ಇದ್ರಾಗ ಹಾಕಿನಿ, ಅನ್ನದ್ರೊಳಗೆ ಕುದ್ದು ಬಿಡ್ತಾವಂತೇಳಿ ನೋಡಿರಿ. ಅನ್ನ ಚಂದ ಅನ್ನನೂ ಆಗಕ್ಕೆ ಬಂದೈತಿ ರೀ ಫ್ರೆಂಡ್ಸ. ಒಂಚೂರು ಟೊಮೆಟೊ ಗೊಜ್ಜು ಥರ ಮಾಡೀನಿ. ಚಪಾತಿ ನೋಡಿರಿ, ಮಗಳಿಗೆ ಇದೇ ಥರ ಮಾಡಿ ಕಟ್ಟೀನಿ ರೀ ಫ್ರೆಂಡ್ಸ ಬುತ್ತಿಗೆ. ಆಕಿನೂ ಸಾಲಿಗೆ ಹೋಗಿದ್ಲು, ಪಿಲ್ಲನ ಆವಾಗಲೇ ಬಂದಾನ. ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಒಬ್ಬರು ಬಂದಿದ್ರಿ ಫ್ರೆಂಡ್ಸ, ಚಕ್ಲಿ ತೊಗೊಂಡು ಬಂದಾರ್ರಿ. ಚಾಕ್ಲೇಟ್ ತೊಗೊಂಬಂದಾರಿ ಹುಡುಗರಿಗೆ ಅಂತೇಳಿ. ಹಂಗೆ ಬಿಸ್ಕಟ್ಸ್ ತೊಗೊಂಬಂದಿದ್ದೀರಿ. ಮತ್ತು ಸ್ನೇಹ ಇಲ್ಲ, ಈ ಪಿಲ್ಲುನೇ ತಿಂದಾನ ಬಿಸ್ಕಿಟ್ ಅದ. ಇವಕ್ಕೇನಂತಾರಲ್ಲ ಪಿಲ್ಲೆ, ಇವಕ್ಕೇನ ಅಂತಾರಲ್ಲ? ಕಾಜು. ಯಪ್ಪ ನಂಗೆ ತಲೆಗ ಬರೋದು. ಮೋಮೋಸ್ ಏನೋ ಅಂತಾರ್ರಿ ಫ್ರೆಂಡ್ಸ್. ಕಾಜುಚೆ. ಹೌದಪ್ಪ, ಇಷ್ಟೆಲ್ಲ ತೊಗೊಂಡು ಬಂದಾರೆ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್, ಹಿರೇಮಠ್ ಸಿಸ್ಟರ್ ಅಂತ ಹೇಳ್ರಿ. ಈಗ ಬ್ಯಾಡ, ಈಗ ಆಮೇಲೆ ಹರ್ಕೊಡ್ತೀನಿ. ಸೊ ಚಕ್ಲಿ ಓಪನ್ ಮಾಡಿದೆ ನೋಡಿರಿ ಫ್ರೆಂಡ್ಸ್ ನಾನಿವಾಗ. ಮಸ್ತ್ ಅದಾವ್ರಿ ಚಕ್ಲಿ ಅದೆಲ್ಲನೂ. ಥ್ಯಾಂಕ್ ಯು ರೀ ನಿಮ್ಮ ಸಪೋರ್ಟ್ಗೆ. ಮತ್ತು ನೀವು ಬಂದಿದ್ದಕ್ಕೆ ನಮಗೂ ಖುಷಿ ಆಯಿತು ಸಿಸ್ಟರ. ಬಟ್ ಅವರು ವಿಡಿಯೋದಾಗ ಬರೋಕ್ಕೆ ಇಷ್ಟಪಡಲಿಲ್ಲ ರೀ, ಹಾಗಾಗಿ ಏನೋ ತೋರಿಸ್ಲಿಲ್ಲ. ಬಟ್ ಅವ್ರ ಗಿಫ್ಟ್ ಕೂಡ ತಂದಿದ್ದಾರೆ. ಅದನ್ನು ನಾನು ಆಲ್ರೆಡಿ ನನ್ನ UK ಸವಿತಾ ಚಾನಲ್ದೊಳಗೆ ಶೇರ್ ಮಾಡ್ಕೊಂಡಿರ್ತೀನಿ. ನೋಡಿ ಸಪೋರ್ಟ್ ಮಾಡಿರ್ತೀರಂತ ಅನ್ಕೋತೀನಿ ನೋಡಿರಿ ಫ್ರೆಂಡ್ಸ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರೋದ್ರಿಂದ ನಾನು ಎಲ್ಲ ಗಿಫ್ಟ್ಗಳು ಸಪ್ರೇಟಾಗಿ ಶೇರ್ ಮಾಡಿರ್ತೀನಿ, ನೋಡಿರ್ತೀರಂತ ಅನ್ಕೋತೀನಿ. ಯಾರೆಲ್ಲ ನೋಡಿಲ್ಲ UK ಸವಿತಾ ಚಾನಲ್ದಾಗ ಹೋಗಿ ಚೆಕ್ ಮಾಡಿರಿ. ನಮ್ಮ ಯಜಮಾನ್ರ ಇನ್ನೂ ಲೇಟ್ ಅಂತ್ರಿ ಊಟಕ್ಕೆ ಬರೋದು, ಅದಕ್ಕಂತೇಳಿ. ಸೊ ನನಗೆ ಬಿಸಿ ಬಿಸಿ ಅನ್ನ, ಉಪ್ಪಿನಕಾಯಿ, ಸ್ವಲ್ಪ ಮಸಾಲೆ ಖಾರ, ಎಣ್ಣೆ ಹಾಕೊಂಡು ಉಣ್ಬೇಕಂತ ಭಾಳ ಇಷ್ಟ ಆಕತ್ತೈತಿ ಫ್ರೆಂಡ್ಸ. ಯಾಕೆ ಬಾಯಿನ ರುಚಿ ಇಲ್ಲ ನಂಗೆ ಅನ್ಸಿಟ್ಬಿಟ್ಟೈತಿ ರೀ, ಅದಕ್ಕಂತೇಳಿ ಈ ಥರ ಹಾಕೊಂಡೀನಿ ರೀ ಬಿಸಿದು. ಪಿಲ್ಲುಗ ಅನ್ನ ಮತ್ತು ಟೊಮೆಟೊ ಗೊಜ್ಜಿನ ಥರ ಮಾಡಿದ್ದೆ ನೋಡಿರಿ. ಇದು ಹಾಕ್ಕೊಟ್ಟಿನಿ. ಹೆಂಗೆ ಹಾರಾಡ್ತಾ ನೋಡ್ರಿ ಅವ. ಬಾಯಪ್ಪ ತಳಗ ಬಾರೋ. ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್, ಸಿಂಪಲಾಗಿ ಟೇಸ್ಟಿಯಾಗಿ. ಒಂಥರ ಜವಾರಿ ಊಟ ಥರ ಅಂತಾರೆ ನೋಡ್ರಿ, ಆ ಥರ ಇದು. मल्लू का काले का हाँ तो दूध में निकालूं रो देखा ಹಿಂದೆ ಅಂತೂ ಸಿಕ್ಕಾಪಟ್ಟೆ ಬರ್ತದ್ರಿ. दीदी पशी दीदीला खेळायचं बघ, खेळ आहे का नाही बघ. दीदी काय झोपल्या का बघ, विचार आजीला. झोपले असशील रे पिलू. ನಮ್ಮ ನಾದಿನಿ ಮಗಳು ರೀ, ನಿಖಿತನ ಮಗಳು ಬಂದಾಡ್ರಿ ಫ್ರೆಂಡ್ಸ.
ಅಲ್ಲಿ ಆಡಕ್ಕೆ ಹೋಗಿನಂತ ಹೋಗೇನ್ರಿ. ಪಾಪ ಮುಕ್ಕೊಂಡೈತೆ, ಏನು ಮಾಡೈತೆ ಕೇಳ್ಬೇಕ್ರಿ ಈಗ. ಹಾಗೇನೆ ನೋಡ್ರಿ ಫ್ರೆಂಡ್ಸ, ಇವು ನಮ್ಮ ಆಚೆ ಕಡೆ ಬಾಡ್ಗೆ ಮನ್ಯಾಗ ಇದ್ದಾಗ ತಂದಿದ್ವಿ ನೋಡ್ರಿ. ಆ ಪ್ಯಾನಿಂದು ಇವು ಪಾನಗಳ್ರಿ ಹೊಲಸಾಗಿದ್ವು, ತಿಕ್ಕಿಟ್ಟಿನ್ರಿ ಫ್ರೆಂಡ್, ತೊಳೆದಿಟ್ಟಿನಿ ಸಾರಿ. ಅಷ್ಟೇ ಇದ್ರ ನಿಂತಾರಿ ಅವು ಮೆತ್ತನು ಬಾಂಡೆ ತಿಕ್ಕವು ಇರ್ತಾವೆ ನೋಡ್ರಿ, ಅದರಲ್ಲಿ ತೊಳೆದಿಲ್ಲ, ಹಾರಾಕಿಟ್ಟಿನಿ ರೀ. ಸ್ವಲ್ಪ ಒರೆಸ್ತೀನಿ, ಇವನ್ನ ಒರೆಸಿ ಸ್ವಲ್ಪ ಆರಿದ್ಮ್ಯಾಗ ಮತ್ತೆಲ್ಲ ಜೋಡ್ಸದ್ರಿ. ಇದನ್ನ ಪ್ಯಾನ್ನ ಇಲ್ಲಿ ಹಚ್ಚಿಸ್ತೀವಿ ರೀ ಫ್ರೆಂಡ್ಸ. ಹಾಗೆ ನೋಡ್ರಿ, ಇಲ್ಲಿ ದೊಡ್ಡ ಲೈಟ್ ಇಲ್ಲಿ ಹಾಕ್ಯಾರ, ಇದೊಂದು ಸಣ್ಣ ಲೈಟ್ ಐತ್ರಿ. ಇದೇನು ಬಲ್ಪ್ ಐತಿಲ್ಲ, ಇದು ಯಾಕೋ ಹತ್ತೋಲಾಗೈತ್ರಿ. ಇದು ಅಂದರೆ ಎಕ್ಸ್ಚೇಂಜ್ ಮಾಡಿ ನೋಡಿದ್ವಿ ನಾವು ಬಲ್ಪ, ಬಟ್ ಇದು ಪಾಯಿಂಟೇ ಸ್ವಲ್ಪ ಇಲ್ಲೇ ಕಲೆಕ್ಷನ್ ಲೂಸ್ ಆಗೈತೆ ಅಂತ ಹೇಳಿದಿರಿ ಅವರು. ಹಾಗಾಗಿ ಅವ್ರು ಬಂದಾರೆ ಫ್ರೆಂಡ್ಸ, ಈ ಕೆಳಗಡೆ ಏನೋ ಕೆಲಸ ಐತೆ ಅಂತೇಳಿ. ಸೊ ಅದಿಷ್ಟು ಮಾಡಿ ಇಲ್ಲಿ ಬಂದು ನೋಡ್ತೀನಿ ಅಂತ ಹೇಳಿ ಹೋಗ್ಯಾರಿ ಫ್ರೆಂಡ್ಸ. ಅಲ್ಲಿವರೆಗೂ ಇವೆಲ್ಲ ತಿಕ್ಕಿ ಇಟ್ಟಿನಿ ರೀ, ಸ್ವಲ್ಪ ಒಣಗಲಿ. ಅವ್ರು ಬಂದ್ಮೇಲೆ ಮತ್ತು ಯಜಮಾನ್ರು ಅದಾರಿ, ಅದಿಷ್ಟು ಪಾಯಿಂಟ ಚಲೋ ಮಾಡಿಸ್ಕೊತೀವಿ ನೋಡಿರಿ. ಇನ್ನೊಂದಿಷ್ಟು ಪ್ಯಾನ್ ಹಚ್ಚಿಸ್ಕೊತೀವಿ. ಹಾಗೆ ಇದು ಫ್ರಿಜ್ಜಿಗೆ ಫುಲ್ ಹೈಟ್ ಆಗತ್ತೈತ್ರಿ ಅದು ಪಾಯಿಂಟ. ಹಂಗಾಗಿ ಅದನ್ನು ಸ್ವಲ್ಪ ಇಲ್ಲಿ ಕೆಳಗಡೆ ಪಟ್ಟಿ ಹೊಡೆದು ಮಾಡಿಕೊಡ್ತೀವಿ ಅಂತ ಹೇಳೋಗ್ಯಾರ್ರಿ. ಅದಿಷ್ಟು ಮಾಡಿಸ್ಕೊಳೋದೈತೆ ನೋಡ್ರಿ ಇವತ್ತು ಕೆಲಸ. ಬಂದು ನೋಡ್ರಿ ಫ್ರೆಂಡ್ಸ ಸ್ನೇಹ. ಮ್ಯಾಗ ಬರ್ತಾಳ್ರಿ ಈಗ ಲಿಫ್ಟೇರಿ ಫ್ರೆಂಡ್ಸ. ನೋಡ್ರಿ, ಇದಾದ್ಮ್ಯಾಗ ಮತ್ತೆ ನಾನು ಒಂದು 5-6 ದಿನ ವಿಡಿಯೋನೇ ಮಾಡಿರಲಿಲ್ಲ ರೀ. ಯಾಕಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ವಿಡಿಯೋದಾಗ ಹೇಳಿದ್ದೆ ನಾನು, ನಮ್ಮ ಮನೆಯವ್ರ ಕಾಕ ಅವರು ತೀರ್ಕೊಂಡಿದ್ರು, ನಮಗೂ ಮಾವನೇ ಆಗ್ಬೇಕು ನೋಡ್ರಿ. ಸೊ ಅದಾದ್ಮ್ಯಾಗ ಮತ್ತು ನಾನು ಆವಾಗ ವಿಡಿಯೋ ಏನು ಮಾಡಿರಲಿಲ್ಲ, ವಿಡಿಯೋನು ಕೂಡ ನಾನು ಶೇರ್ ಮಾಡಿರಲಿಲ್ಲ. ಹಾಗಾಗಿ ಇಲ್ಲಿ ಬಂದಮ್ಯಾಗ ನಮಗೂ ಸ್ವಲ್ಪ ಸೊಗಸಿಲ್ಲಾರ್ದಂಗೆ ಆಯ್ತು ರೀ ಒಬ್ರಿಗೊಬ್ರಿಗೆ. ಹಂಗಾಗಿ ಏನು ಮಾಡಿದ್ರು, ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡಿದ್ರೆ ಆಯ್ತು ಅಂತೇಳಿ ವಿಡಿಯೋಗಳು ಹಾಕಿರಲಿಲ್ಲ. ಅದಕ್ಕಂತೇಳಿ ವಿಡಿಯೋಗಳು ಭಾಳ ಲೇಟಾಗಿ ಬಂದವು ರೀ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಹೇಳಿದ್ದೀನಲ್ಲ, ಹೇಳಿ ನಿಮ್ಗೆ ವಿಡಿಯೋ ಶೇರ್ ಮಾಡತ್ತೀನಿ. ಸೊ ಇಲ್ಲಿ ನೋಡ್ರಿ, ಈ ಥರ ಮಸ್ತ್ ಕಾಣತ್ತಿದ್ರಿ ಲುಕ್ ಅಂತ್ರೂ. ಬಟ್ ಸ್ನೇಹನ್ ಫೇಸ್, ನಮ್ಮ ಯಜಮಾನ್ರ ಫೇಸ್ ನೋಡ್ರಿ ಹೆಂಗೆ ಮಾಡತ್ತಿದಾರ ಅವರು. ನನಗೆ ಭಾಳ ಲೈಕ್ ಆಗಿತ್ತದ. ಬಟ್ ನಮ್ಮ ಸಿಸ್ಟರ್ ಒಬ್ಬರು ಕೂಡ ನನಗೆ ಈ ಥರದ್ದು ಸ್ನೇಹ ಭಾಳ ಚಂದ ಕಾಣಿಸುತ್ತೆ ನೋಡ್ರಿ ಸಿಸ್ಟರ್ ಅಂದು ಕೂಡ ಹೇಳಿದರು. ತೊಗೋಬೇಕಂತ ಅಂದ್ಕೊಂಡೆ ಹೋಗಿದ್ವಿ. ಅಂದ್ರೆ 4ನೇ ದಿವಸದ್ದು ಅದೇನು ಕಾರ್ಯ ಇರುತ್ತೆ ನೋಡ್ರಿ, ಅದೆಲ್ಲ ಮಾಡಿದ್ವಿ. ಮತ್ತು ನಮ್ಮ ಅತ್ತೆಯರಿಗೆ ಅದೆಲ್ಲರಿಗೆ ಕೇಳಿದೆ ನಾನು. ಮತ್ತು ಈ ವರ್ಷ ಹೊಸ ಮನೆ ಬಂದಮ್ಯಾಗ ಫಸ್ಟ್ ಸ್ನೇಹನ ಬರ್ತಡೇ ಬಂದದ್ರಿ. ಬಟ್ಟೆ ಅದೆಲ್ಲ ತಂದು ಆರತಿ ಮಾಡಿದ್ರೆ ನಡೀತದನ ಅಂಥೇಳಿ. ನಡೀತೈತೆ, ಏನಿಲ್ಲ. ಮತ್ತು ನೀವು ಈಗೀಗ ರೀಸೆಂಟಾಗಿ 4 ದಿನ ಆಗಿತ್ತು ರೀ ಫ್ರೆಂಡ್ಸ ಬರ್ತಡೇ ದಿನಕ್ಕೆ. ಗ್ರ್ಯಾಂಡ್ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಭಾಳ ದಿನವೂ ಆಗಿಲ್ಲ. ಸೊ ಹಾಗಾಗಿ ಬಟ್ಟೆ ತಂದು ಆರತಿ ಮಾಡಿದ್ರೆ ನಡೀತೈತೆ. ಇಷ್ಟು ಗುಡಿಗೆ ಅದೆಲ್ಲ ಹೋಗಿ ಬರ್ರಿ. ಇವತ್ತೇನು ಪೂಜೆ ಅದೆಲ್ಲ ಮನ್ಯಾಗ ಅಭಿಷೇಕ ಮಾಡಿ ಎಲ್ಲ ಮಡಿ ಮೇಲ್ಗೆ ಎಲ್ಲ ಮಾಡಿದ್ದಾಗೈತಿ. ದೈದ ಹಾಕ್ಕೊಂಡಿದ್ದು ಆಗೈತಿ. ಮತ್ತು ಇವತ್ತು ದೈದ ಹಾಕ್ಕೊಂಡು ದಿನವೂ ಎಲ್ಲ ಹೆಣ್ಮಕ್ಳಿಗೆ ಸೀರೆ ಅದೆಲ್ಲ ತಂದು ಉಡಿಸಿದ್ದು ರೀ. ಹಾಗಾಗಿ ಮತ್ತು ನಡೀತೈತೆ, ಬಟ್ಟೆ ತೊಗೊಳಕ್ಕೆ ಅಡ್ಡಿ ಇಲ್ಲ ಅಂತಂದರು. ಹಾಗಾಗಿ ನೋಡಿರಿ, ಇದು ಕೂಡ ಮಸ್ತ್ ಇತ್ತು ನೋಡಿರಿ. ಇದೆಲ್ಲನೂ ಕೂಡ ಒಂಥರ ಮಸ್ತು ಟ್ರೆಡಿಷನಲ್ ಲುಕ್ ಕೊಡ್ತದ್ರಿ. ಹಿಂಗೆ ಪೂಜೆದೆಲ್ಲ ಮಾಡಾಗ, ಎಲ್ಲ ದೇವಸ್ಥಾನಕ್ಕೆ ಹೋಗುವಾಗ, ಈ ಹಬ್ಬದ ಟೈಮ್ದಾಗಂತೂ ಭಾಳ, ದಸರಾ ಹಬ್ಬ, ದೀಪಾವಳಿ ಹಬ್ಬಕ್ಕೆ ಭಾಳ ಎದ್ದು ಕೊಡ್ತಿದ್ದೀವಿ ರೀ ಇಂಥವೆಲ್ಲ. ಇದು ನನಗೂ ಭಾಳ ಲೈಕ್ ಆಗ್ತದೆ. ಬಟ್ ಅವ್ರ ಅಪ್ಪ ಮಗಳಿಗಂದ್ರೂ ಇನ್ನೂ ಬೇರೆ ನೋಡೋಣ, ಫ್ಯಾನ್ಸಿದೊಳಗೆ ನೋಡಮ್ಮ ಅಂತ ಅನ್ನತ್ತಿದ್ರು. ಸ್ನೇಹ ರತ್ತಿನ ಅಂತ ಹೇಳ್ಬೋದು ನೋಡ್ರಿ. ಸೊ ಅವರು ಈ ಥರದ್ದು ಲೈಕ್ ಮಾಡ್ತಾರೆ, ಸ್ನೇಹಾಗ ಊಟ್ರ ಚಂದ ಅಕ್ಕಡ್ರಿ ಅಂತೇಳಿ. ಬಟ್ ಯಾವುದು ತೊಗೊಂಡಿದ್ದೀವಿ ಅಂಥೇಳಿ ನಿಮ್ಗೆ ಫೈನಲಾಗಿ ಹೇಳ್ತೀವಿ ಫ್ರೆಂಡ್ಸ. ಇವಾಗ ನೋಡಿರಿ, ಬರ್ತಡೇಕ್ಕೆ ಕೇಕನ್ನು ಕೂಡ ತೊಗೊಂಡು ಬಂದಿದ್ವಿ. ಎಲ್ಲ ನಮ್ಮ ಹುಡುಗರು ಇದ್ರು ನೋಡಿ, ಚಿಳಿಪಿಳಿಗಳು. ಏ ಗೌಸೆ शांत बसती बघा. तू असं केलं तर तुला बाहेर घेऊन जात नाही. पूर्ण तर दिसायला का ते वीडियो कॅमेरा मी काय करायला आम्ही
पहिला जुना घरी होतो बघ तेव्हा पण असंच केलं. स्नेहा तुझा फोटो आला याद तोंडाला लावलं तर बघा मी मम्मी ते लावले ना नको राहू दे सोडू तिने काही येडाचे शाळा नाही पिल्लू हो कडे लावला हा सरळ नको एका पाय हात लावू नको 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 आहे आता किती काढू रे किती वेळा दाखवतो दाखवत तसं केकचं पात असं दाखव थांब रे मस्त ಬಂತಲ್ಲ ಫೋಟೋ ಎಲ್ಲರದೇ तू तसंच बस पिल्या पिल्या बघ कसं करते बघ जबरदस्ती करू नको. बघ कसं करते कधी पण असंच करते त्याला केक द्यायचं नाही मला. काय द्यायचं नाही पिल्लेला हा काय द्यायचंच नाहीये बरे ಹಿಂಗ್ರಿ ಅದೇ ए चटकाच निंदू रे हो ವಿಡಿಯೋ ಸ್ಪೀಡ್ ಇಟ್ಟೀನಿ ರೀ ಭಾಳ ನಿಂತೆ ಆಗಿಬಿಟ್ಟೈತಿ ಅದಕ್ಕಂತೇಳಿ ಮತ್ತು ಒಂದೇ ಜಾಗದೊಳಗೆ ಮಾಡೋದ್ರಿಂದ ಮತ್ತು ಬೇರೆ ಬೇರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ ಅಂತೇಳಿ ಸೊ ಇವರೇನು ಬೇರೆ ಯಾರೋ ಹೊರಗಿನವ್ರು ಅಲ್ರಿ ಫ್ರೆಂಡ್ಸ ಹಾಗಾಗಿ ನಮ್ಮ ನಾದಿನಿ ಮಕ್ಕಳು ಮತ್ತು ನಮ್ಮ ನೆಗೆನಿ ಮಕ್ಕಳು ರೀ ದೀಪಕ್ಕನ ಮಕ್ಕಳು ರೇಖಾಕ್ಕನ ಮಕ್ಕಳು ನಮ್ಮ 2 ಹುಡುಗರು ಕೈತ ಮಮ್ಮಿ ಮತ್ತು ನಮ್ಮ ನಾದಿನಿ ಮಗಳು ರೀ ನಿಖಿತನ ಮಗಳು ಯಜಮಾನ್ರು ಇಷ್ಟ ನೋಡಿರಿ ನಾವು ನಮ್ಮ ಮನೆ ಮಕ್ಕಳು ನಾವು ಅಷ್ಟೇ ನೋಡಿರಿ ಕೊಯ್ತ ಮಮ್ಮಿಯರಿಗೆ ಆರತಿ ಮಾಡಕ್ಕೆ ಬರ್ರಿ ಅಂತೇಳಿ ಕರೆದಿದ್ದೆ ಸೊ 4-5 ಮಂದಿ ಸೇರಿ ಆರತಿ ಮಾಡಿದ್ವಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿರಿ ಆಕಿಗೂ ಒಂದು ಖುಷಿ ನೋಡಿರಿ ಮತ್ತು ಡ್ರೆಸ್ ಇವಾಗೇನು ವೇರ್ ಮಾಡಿದಾಳೆ ನೋಡಿರಿ ಅದೇ ಡ್ರೆಸ್ ತೊಗೊಂಡು ಬಂದಿದ್ವಿ ನಮ್ಮ ಅತ್ತಿರು ಕೂಡ ಬಂದಿದ್ರಲ್ಲ ಖುಷಿ ಅಂತ ಅನಿಸಿತು ಪಿಲ್ಲು ಏನೋ ಬೇಕಂತ ಹಠ ಮಾಡತ್ತಿದ್ದೀನಿ ರೀ ಹಂಗಾಗಿ ಅವು ಹಂಗೆ ಕೂತಿದ್ದು ನೋಡ್ರಿ ಕೆಲವು ಸಲ ಮಕ್ಳು ಹಂಗೆ ಮಾಡ್ತಾರೆ ಸೊ ಈಗ ಇವಾಗ ಏನು ಸ್ನೇಹ ಡ್ರೆಸ್ ಹಾಕ್ಕೊಂಡಿದ್ದಾಳೆ ನೋಡ್ರಿ ಆ ಡ್ರೆಸ್ಸು ಮತ್ತು ಈ ಬರ್ತಡೇ ಕೇಕ ಸ್ನೇಹರ ಅತ್ತಿಯರು ನೋಡ್ರಿ ಫ್ರೆಂಡ್ಸ ಅವ್ರ ಹೆಸರದ್ದು ಏನು ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಬೈಸ್ಕೊಂಡ್ಬಿಡ್ತೀನಿ ನಾನು ಹೇಳಕ್ಕೆ ಹೋಗಿ ಕೆಲವು ಸಲ ನಮ್ಮ ಖುಷಿ ಒಳಗೆ ಹೇಳ್ಕೊಂಬಿಡ್ತೀನಿ ನೋಡ್ರಿ ಮತ್ತು ನಿಖಿತನ ಮಗು ಜೊತೆಗೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ ಭಾಳ ಖುಷಿ ಅಂತ ಅನ್ಸಿತ್ತು ರೀ ಸಿಂಪಲ್ಲಾಗಿಯೇ ಬರೀ ಕೇಕ ಮತ್ತು ಆರತಿ ಹೊಸ ಬಟ್ಟೆ ಎಲ್ಲ ತೊಗೊಂಡು ಮಾಡಿ ನಮಸ್ಕಾರ ಮಾಡಿದ್ವಿ ದೇವರ ಆಶೀರ್ವಾದ ಮೇನ್ ಬೇಕು ನೋಡ್ರಿ ಬಾಜು ಆಂಟಿಯರು ಇದ್ರು ನೋಡ ಅವರು ಕೂಡ ಬಂದಿದ್ದರು ನೋಡ್ರಿ ಫ್ರೆಂಡ್ಸ ಸೊ ಹಾಗೆ ಫೋಟೋಸ್ ಅದೆಲ್ಲನೂ ಕೂಡ ಹೊಸರು ತೊಗೊಂಡ್ವಿ ಫಸ್ಟ್ ಹೊಸ ಮನೆಗೆ ಬಂದ್ಮ್ಯಾಗ ಫಸ್ಟ್ ಬರ್ತಡೇ ನೋಡ್ರಿ ಸ್ನೇಹಂದ ಮತ್ತೆಲ್ಲ ಮಕ್ಕಳಿಗೆ ಕೇಕ್ ಅದೆಲ್ಲನೂ ಕೂಡ ಕೊಟ್ಟಿವಿ ಕೇಕ್ ಕೊಟ್ಟು ಸ್ನೇಹನೂ ಕೇಕ್ ತಿನ್ನಿಸಿದ್ವಿ ನೋಡ್ರಿ ಫ್ರೆಂಡ್ಸ ಬಟ್ ಈ ಬರ್ತಡೇ ನಮ್ಮ ಸ್ನೇಹರ ಅತ್ತೆಯರು ಆಗ್ಬೇಕ್ರಿ ನಮ್ಮ ಯೂಟ್ಯೂಬ್ ಸಿಸ್ಟರ್ ಅವರು ಸೊ ಯೂಟ್ಯೂಬ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಸ್ಪೆಷಲಿ ಸ್ನೇಹಕ್ಕೆ ಭಾಳ ಲೈಕ್ ಮಾಡ್ತಾರೆ ಭಾಳ ಇಷ್ಟಪಡ್ತಾರೆ ಅವರು ಹಾಗಾಗಿ ಅವ್ರು ಅಮೌಂಟ್ ಹಾಕಿದ್ರಿ ಸೊ ಅದೇ ಅಮೌಂಟ್ನಾಗೇ ಡ್ರೆಸ್ಸು ಮತ್ತು ಕೇಕ್ ತೊಗೊಂಡಿದ್ವಿ ನೋಡಿರಿ ಸ್ನೇಹ ನೀವು ಬರ್ತಡೇ ಇವತ್ತಿನ ಖುಷಿಗೆ ಅವರೇ ಕಾರಣ ಅಂತಲೇ ಹೇಳ್ಬೋದು ನೋಡಿರಿ ಏನೋ ಮಾಡಿದ್ರು ಮಕ್ಳಿಗೆ ಮಾಡಿದ್ರೆ ದೇವ್ರಿಗೆ ಮಾಡ್ದಾಗಂತ್ರಿ ಸೊ ಅವ್ರು ಭಾಳ ಆಕೀಗ ಪ್ರೀತಿ ತೋರಿಸ್ತಾರೆ ರೀ ನಮಗೂ ಭಾಳ ಮೆಂಟಲಿ ಏನಂತೀರಿ ಒಂದು ಸಪೋರ್ಟ್ ಕೊಡ್ತಾರಂತಲೇ ಹೇಳ್ಬೋದು ನೋಡಿರಿ ಎಲ್ಲ ನಮ್ಮ ಮಕ್ಕಳನ್ನಿದ್ದು ಎಲ್ಲರೂ ಒಬ್ರಿಗೊಬ್ರು ಕೇಕ್ ತಿಂದು ಅಷ್ಟೇ ಸಿಂಪಲ್ಲಾಗಿ ಮಕ್ಕಳಿಗೆ ಖುಷಿ ಆದರೆ ಸಾಕು ನೋಡಿರಿ ಸೊ ಇವತ್ತಿನ ಒಂದು ಬರ್ತಡೇ ಸ್ಪೆಷಲ್ ಡೇ ಆಗಿದ್ದು
ನಮ್ಮ ಸಿಸ್ಟರಿಂದ ನೋಡ್ರಿ ಫ್ರೆಂಡ್ಸ, ಸ್ನೇಹ ರತ್ತಿನ ಅಂತ ಹೇಳನೇ ಹೇಳ್ಬೋದು. ಆಕೆ ಅವ್ರಿಗೆ ಅದೇ ಥರನೇ ಕರಿತಾಳ. ಸೊ ಭಾಳ ಕ್ಯೂಟ್ ಅಂತ ಅನ್ನಿಸ್ತದೆ ನೋಡ್ರಿ. ಸೊ ಇಷ್ಟೇ ನೋಡ್ರಿ, ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಹೇ ಹಾಂ ಅವನಿಗೆ ಕೊಡ್ತಾ पिल्ल्याला घेऊन जाऊ नका. हा काकू हो बंद करू काका. ನೋಡ್ರಿ ಅದಾದ್ಮ್ಯಾಗ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ವಿ ನೋಡ್ರಿ ಫ್ರೆಂಡ್ಸ. ಡ್ರೆಸ್ ಹೆಂಗೈತಿ ನೀವು ಕೂಡ ಕಮೆಂಟ್ ಮಾಡಿ. ನಮ್ಮ ಸಿಸ್ಟರ್ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹನ ಖುಷಿಗೆ ಅವರು ಭಾಳ ಅಂದ್ರೆ ಭಾಳ ಕಾರಣಕರ್ತರಾದರು. ನೋಡ್ರಿ ಫ್ರೆಂಡ್ಸ, ನಾವು ಹೋಗೋಷ್ಟೊತ್ತಿಗೆ ಆರತಿ ನಡೆದಿತ್ತು ನೋಡ್ರಿ. ಮತ್ತು ನಾವು ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ಮತ್ತು ಒಳಗಡೆ ಹೋಗಿ ಸ್ನೇಹನೂ ಕೂಡ ಆಶೀರ್ವಾದ ತೊಗೊಂಡು ನೋಡ್ರಿ ಫ್ರೆಂಡ್ಸ. ಅಷ್ಟೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ ಮಾಡಕತ್ತಿದ್ದೀನಿ. ಸೊ ನಿಮ್ಗೆ ಇವಾಗ ಆಲ್ರೆಡಿ ಕೆಲವು ಜನರಿಗೆ ಗೊತ್ತು, ಇನ್ನೊಂದು ಸ್ವಲ್ಪ ಜನರಿಗೆ ಗೊತ್ತಿಲ್ಲ ರೀ. ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರ ಗುಡಿ ಏನೈತೆ ನೋಡ್ರಿ, ಒಂದು ಗುಡಿ ಪೂಜಾರಿ ತನ ನಮ್ಮ ಫ್ಯಾಮಿಲಿ ಒಳಗನೆ ಐತೆ ನೋಡ್ರಿ. ಅಂದ್ರೆ ನಮ್ಮ ವಂಶಸ್ಥರೇ ನಾವು ಗುಡಿ ಪೂಜೆ ಮಾಡುವಂಥದ್ದು. ಸೊ ಭಾಳ ಜನಕ್ಕೆ ಇನ್ನೂ ಸ್ವಲ್ಪ ಗೊತ್ತಿಲ್ಲ ರೀ ಇದು ಎಲ್ಲನೂ ಕೂಡ. ते डिझाईन केलं तर दुजन काय तुडवलं का? ನೋಡ್ರಿ ಫ್ರೆಂಡ್ಸ, ಹೊರಗಡೆ ಏನೂ ಕೂಡ ನಾವು ತಿನ್ನಲಿಲ್ಲ ರೀ. ಬರ್ತಡೇ ಇತ್ತು, ಮತ್ತು ಏನಾದರೂ ಮೊದಲು ಇನ್ನೂ ಒಂದು 7-8 ದಿನ ಮುಂಚೆಗೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ. ಬಟ್ ಅಚಾನಕ್ಕಾಗಿ ಸೊ ಒಂದು ಸಮಸ್ಯೆ ಆಯ್ತು ನೋಡ್ರಿ. ಹಂಗಾಗಿ ಅದು ಪ್ಲ್ಯಾನ್ ಎಲ್ಲ ಉಲ್ಟಾನೇ ಆಯ್ತು ನೋಡ್ರಿ. ಮತ್ತು ಇಲ್ಲಿ ನೋಡ್ರಿ ಇನ್ನೂ ಗಣಪತಿ ವಿಸರ್ಜನೆ ಆಗಿರಲಿಲ್ಲ. ನಮ್ಮ ಕಡೆಗೆಲ್ಲ 11 ದಿನ 21 ದಿನ ಈ ಥರ ಗಣಪತಿ ಕುಂಡ್ರಿಸ್ತಾರೆ ನೋಡ್ರಿ. ಹಾಗಾಗಿ ಇನ್ನೂ ವಿಸರ್ಜನೆ ಮಾಡಿರಲಿಲ್ಲ ರೀ. ಮತ್ತು ವಿಡಿಯೋ ಅಷ್ಟು ಲೇಟ್ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ. 11 ದಿನದ ಗಣಪ ಇವ. ಸೊ ನೋಡ್ರಿ, ಮತ್ತು ಸಾಯಂಕಾಲ ಅದಾದ್ಮೇಲೆ ವಿಡಿಯೋ ಅದೇನು ಕೂಡ ಮತ್ತು ನಮ್ಮ ಮನೆಗೆ ಬಂದ್ಮೇಲೆ ತೊಗೊಳೋದಕ್ಕಾಗಲಿಲ್ಲ. ಬರುವಾಗ ಐಸ್ ಕ್ರೀಮನ್ನು ತೊಗೊಂಡು ಬಂದಿದ್ವಿ. ಸೊ ಎಲ್ಲರೂ ಪಾರ್ಕಿಂಗ್ನಾಗೆಲ್ಲ ನಮ್ಮ ಜನ ಇದ್ದರು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋದ್ರಾಗ ಅಷ್ಟೇ ಮಾತಾಡ್ಕೊಂಡು ಹರಟೆ ಹೊಡೆದ್ವಿ. ಎಲ್ರಿಗೂ ಬಾಯ್.